ಸ್ಲೀಪ್ ಮ್ಯಾಕ್ಸಿಂಗ್ ಅಂತಂದ್ರೆ ಏನು ಅಂತ ನಿಮಗೆ ಗೊತ್ತಿದೆಯಾ? ತುಂಬಾ ಜನ ಹೇಳ್ತಾರೆ ರಾತ್ರಿ 7ರಿಂದ 8 ಗಂಟೆ ನಿದ್ದೆ ಮಾಡಿದ್ರು ಕೂಡ ಬೆಳಿಗ್ಗೆ ಎದ್ದೇಳುವಾಗ ಟಯರ್ಡ್ನೆಸ್ ಆಗ್ತಾ ಇದೆ, ಬೆಳಿಗ್ಗೆ ಎದ್ದೇಳೋಕೆ ಕಷ್ಟ ಆಗ್ತಿದೆ. ಬಟ್ ಇದಕ್ಕೆ ಕಾರಣ ಏನು ಅಂತ ನೀವೇನಾದ್ರು ತಿಳ್ಕೊಂಡಿದ್ದೀರಾ? ಹೌದು. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಸ್ಲೀಪ್ ಡ್ಯೂರೇಷನ್ ಅಲ್ಲ, ಸ್ಲೀಪ್ ಕ್ವಾಲಿಟಿ. ಹೌದು, ಜೆನ್ಸಿಯಲ್ಲಿ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಏನು ಆ ಟ್ರೆಂಡ್ ಅಂತಂದ್ರೆ ಅದನ್ನೇ ಸ್ಲೀಪ್ ಮ್ಯಾಕ್ಸಿಂಗ್ ಅಂತ ಕರೀತಾರೆ. ನಮ್ಮ ಸ್ಲೀಪ್ ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಆಪ್ಟಿವೈಸ್ ಮಾಡೋದು. ಸೊ ಹಾನೆಸ್ಟ್ ಆಗಿ ಹೇಳ್ತೀನಿ, ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನೂ ಅಲ್ಲ, ಎಲ್ಲರೂ ಕೂಡ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಓಕೆ, ನಮ್ಮ ಮೊಬೈಲ್ ಅಲ್ಲಿ ಬರುವಂತಹ ಬ್ಲೂ ಲೈಟ್ಸ್ ನಮ್ಮ ಮೆದುಳಿಗೆ ಕನ್ಫ್ಯೂಸ್ ಮಾಡುತ್ತೆ, ಸಿಗ್ನಲ್ಸ್ ನ ಕಳಿಸುತ್ತೆ. ಏನು ಅಂತಂದ್ರೆ ಇನ್ನೂ ರಾತ್ರಿ ಆಗಿಲ್ಲ, ಇನ್ನೂ ಕೂಡ ಹಗಲೇ ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳೋದಾದ್ರೆ, ರಾತ್ರಿ ಮಲಗೋಕಿನ ಅರ್ಧ ಗಂಟೆ ಮುಂಚೆ ಮೊಬೈಲ್ನ ಎತ್ತು ಪಕ್ಕಕ್ಕೆ ಇಟ್ಬಿಡಿ. ಸೊ ಸೆಕೆಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ, ಈಗ ಪ್ರಾಪರ್ ಆಗಿ ನ್ಯೂಟ್ರಿಷನ್ ಸಿಕ್ಕಾಗ ಮಾತ್ರ ನಮ್ಮ ಬಾಡಿ ರಿಲ್ಯಾಕ್ಸ್ ಫೀಲ್ ಆಗಿ ಡೀಪ್ ಸ್ಲೀಪ್ಗೆ ಹೋಗುತ್ತೆ. ಹಾಗೇನೆ ನಂಬರ್ ಥರ್ಡ್ ಒನ್ ಮೇನ್, ಎವ್ರಿ ಡೇ ಸೇಮ್ ಟೈಮ್ಗೆ ಮಲಗಿ ಸೇಮ್ ಟೈಮ್ಗೆ ಎದ್ದೇಳಿ. ಸೊ ಇದರಿಂದ ನಮ್ಮ ಬಾಡಿಗೆ ಒಂದು ಹವ್ಯಾಸ ಆಗ್ಬಿಡುತ್ತೆ, ಒಂದು ರಿದಮ್ ಸಿಕ್ಬಿಡುತ್ತೆ. ಈವನ್ ವೀಕೆಂಡಲ್ಲಿ ಕೂಡ ನೀವು ಇದನ್ನ ಫಾಲೋ ಮಾಡಿದೆ ಅಂತಂದ್ರೆ 1 ವೀಕಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣುತ್ತೆ. ಸೊ ನಿಮ್ಮ ಬಾಡಿ, ನಿಮ್ಮ ಸ್ಕಿನ್, ನಿಮ್ಮ ಎನರ್ಜಿ, ನಿಮ್ಮ ಮೂಡ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ನೋಡಿ. ಜೊತೆಗೆ ನಿಮಗೂ ಕೂಡ ನಿಮ್ಮ ಸ್ಲೀಪ್ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು ಅಂತಂದ್ರೆ DM ಮಾಡಿ ಅಥವಾ ಕಾಮೆಂಟ್ ಮಾಡಿ. ಓಕೆ, ಸೊ ಬಾಯ್.